ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಫುಲ್ ಡ್ರಿಲ್. ತನಿಖಾಧಿಕಾರಿಯಿಂದ ಡಿ ಗ್ಯಾಂಗ್ಗೆ ಫುಲ್ ಡ್ರಿಲ್. ತಾನು ಏನು ತಪ್ಪು ಮಾಡಿಲ್ಲ, ಬಿಟ್ಟು ಬಿಡಿ ಅಂತಿದ್ದಾನೆ ಡೆವಿಲ್ ದಾಸ್. ಎಸ್, ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 13 ಜನರನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ರು. ಎಲ್ಲ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 6 ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು. ಇಂದು ಸಹ ಡಿಸಿಪಿ ಗಿರೀಶ್ 4 ಗಂಟೆಗಳ ಕಾಲ ನಟ ದರ್ಶನ್ ಅನ್ನ ವಿಚಾರಣೆ ನಡೆಸಿದ್ರು. ಆದ್ರೆ ದರ್ಶನ್ ಮಾತ್ರ ನಂದೇನೋ ತಪ್ಪಿಲ್ಲ ಎಂದು ಹೇಳಿದ್ದಾನಂತೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸಹ ದರ್ಶನ್ ರನ್ನ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ತನಗೆ ಏನೋ ಗೊತ್ತಿಲ್ಲವೆಂಬಂತೆ ದರ್ಶನ್ ಅವರಂಗಿ ಆಟವಾಡಿದ್ದಾನೆ. ಬೆಳಗ್ಗೆ 11 ಗಂಟೆಗೆ ಕಿಡ್ನಾಪ್, ಸಂಜೆ 6:30ಕ್ಕೆ ಮರ್ಡರ್. ಮಧ್ಯರಾತ್ರಿ ಕಾರ್ನಲ್ಲಿ ಮೃತದೇಹ ಸಾಗಿಸಿ ಮೋರಿಗೆ ಹಾಕಿದ್ರು. ಇನ್ನು ಚಿತ್ರದುರ್ಗದಲ್ಲಿ ಜೂನ್ 8ರಂದು ಬೆಳಗ್ಗೆ 11 ಗಂಟೆಗೆ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ ಅಂಡ್ ಟೀಮ್ನಿಂದ ಕಿಡ್ನಾಪ್ ಮಾಡಲಾಗಿತ್ತು. ಚಿತ್ರದುರ್ಗದಿಂದ ನೇರವಾಗಿ ಮಧ್ಯಾಹ್ನದ ವೇಳೆಗೆ ಆರ್ಆರ್ ನಗರ ಪಟ್ಟಣಗೆರೆ ಶೆಡ್ ಬಳಿ ಕರೆದೊಯ್ದಿದ್ದಾರೆ. ಅಷ್ಟೊತ್ತಿಗಾಗಲೇ ವಿನಯ್, ಕಾರ್ತಿಕ್, ಪ್ರದೋಷ್, ನಿಖಿಲ್, ಕೇಶವಮೂರ್ತಿ, ನಂದೀಶ್, ದೀಪಕ್, ನಾಗರಾಜ್ ಶೆಡ್ ಬಳಿ ಇದ್ರು. ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಹೋಗ್ತಿದ್ದ ಹಾಗೆ ಹಿಗ್ಗಾಮುಗ್ಗಾ ಥಳಿಸಿದ್ರು. ಸಂಜೆ 5ರ ಸುಮಾರಿಗೆ ಶೆಡ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲೇ ಕೋಪದಲ್ಲಿದ್ದ ದರ್ಶನ್ನಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯಾಗಿದೆ. ದರ್ಶನ್ ಹಲ್ಲೆ ಮಾಡುವ ವೇಳೆ ದರ್ಶನ್ ಮುಂದೆ ಬಿಲ್ಡಪ್ ಕೊಡಲು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಸಹಚರರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ದರ್ಶನ್ ಸಮ್ಮುಖದಲ್ಲೇ ಗೋಡೆ ಹಾಗೂ ನೆಲಕ್ಕೆ ರೇಣುಕಾಸ್ವಾಮಿಯನ್ನ ಎತ್ತಿ ಬಿಸಾಡಿದ್ದಾರೆ. ಸಂಜೆ 5:30ರ ಸುಮಾರಿಗೆ ದರ್ಶನ್ ಶೆಡ್ನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ವಾಪಸ್ಸಾಗಿದ್ದಾರೆ. ಅಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿ ಅರೆಜೀವವಾಗಿದ್ದ. ದರ್ಶನ್ ಹೋದ ನಂತರವೂ ಆರೋಪಿಗಳು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮುಂದುವರೆಸಿದ್ದಾರೆ. ಏಟು ತಾಳಲಾರದೆ ಸಂಜೆ 6ರ ಸುಮಾರಿಗೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ. ಕಡೆಗೆ ಕೊಲೆಯಾಗಿರುವ ಬಗ್ಗೆ ದರ್ಶನ್ಗೆ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ದರ್ಶನ್ ಶಿಷ್ಯರು ತಿಳಿಸಿದ್ದಾರೆ. ಮೃತದೇಹ ಸಾಗಿಸಲು 30 ಲಕ್ಷ ಹಣ ನೀಡಿದ್ದ ದರ್ಶನ್. ಪ್ರದೋಷ್ಗೆ ನೀಡಿದ್ದ ಹಣ ಸೀಸ್ ಮಾಡಿ ಪೊಲೀಸರ ತನಿಖೆ. ಇನ್ನು ಕೊಲೆ ಮಾಡಿದ ಆರೋಪಿಗಳ ಪೈಕಿ ಒಬ್ಬ ಪಶ್ಚಿಮ ವಲಯದಲ್ಲಿ ಪರಿಚಯಿಸಿದ ಪಿಎಸ್ಐಗೆ ಕರೆ ಮಾಡಿ ಹಣದ ವ್ಯವಹಾರದಲ್ಲಿ ನನ್ನ ಸ್ನೇಹಿತರು ಕೊಲೆ ಮಾಡಿದ್ದಾರೆ ಎಂದು ಹೇಳಿದ್ದಾನೆ. ಆ ಕಡೆಯಿಂದ ಉತ್ತರಿಸಿದ್ದ ಪಿಎಸ್ಐ ಬಾಡಿಯನ್ನ ಸಾಗಿಸಿ ನೀವು ಸರೆಂಡರ್ ಆಗಿ ಎಂದಿದ್ದಾರೆ. ಕೊಲೆ ವಿಷಯ ಗೊತ್ತಾದ ತಕ್ಷಣ ಗಾಬರಿಯಾದ ದರ್ಶನ್ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಲು ಆರೋಪಿಗಳಿಗೆ 30 ಲಕ್ಷ ಹಣ ನೀಡಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಳ್ಳಲು 4ವರಿಗೆ ತಿಳಿಸಿ ಮೈಸೂರಿಗೆ ತೆರಳಿದ್ದಾನೆ. ಆರೋಪಿಗಳ ಪೈಕಿ ಪ್ರದೋಷ್ಗೆ ನೀಡಿದ್ದ 30 ಲಕ್ಷ ಹಣ ನೀಡಿ ಮರ್ಡರ್ ನಾವೇ ಮಾಡಿದ್ದಾಗಿ ಒಪ್ಪಿಕೊಳ್ಳಲು ದರ್ಶನ್ ಸೂಚಿಸಿದ್ದಾನೆ. ಹೀಗಾಗಿ ಪೊಲೀಸರ ಮುಂದೆ ಬಂದ ಪ್ರದೋಷ್, ಕಾರ್ತಿಕ್, ರಾಘವೇಂದ್ರ ತೆರಳಿ ಸರೆಂಡರ್ ಆಗಿದ್ದಾರೆ. ಸದ್ಯ ಆರೋಪಿಗಳಿಗೆ ದರ್ಶನ್ ಕೊಟ್ಟ 30 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಸದ್ಯ ಪ್ರಕರಣದಲ್ಲಿ ಪಿಎಸ್ಐನನ್ನ ಸಾಕ್ಷಿಯಾಗಿ ಪರಿಗಣಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ.